ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮನ್ನು ನನ್ನನ್ನು ಪ್ರೀತಿಸುವ ದೇವರು ಮಾರ್ಪಡದ ದೇವರು. ಆತನು ಸದಾ ಸ್ಥಿರವಾಗಿಯೂ ಒಂದೇ ರೀತಿಯಾಗಿಯೂ ಇರುವಂಥ ದೇವರಾಗಿದ್ದಾನೆ. ಪ್ರಿಯ ದೇವಜನವೇ, ನೀವೆಲ್ಲರೂ ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾ ಇದ್ದೀರೆಂದು ನಾನು ನಂಬುತ್ತೇನೆ. ಯಾಕೆ ಗೊತ್ತಾ? ನೀವು ವಾಕ್ಯವನ್ನು ಪ್ರೀತಿಸುತ್ತೀರಾ. ಪ್ರತಿದಿನವೂ ಸ್ವಲ್ಪ ಸಮಯವನ್ನು ದೇವರಿಗೆ ಕೊಟ್ಟು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ದಿನದಲ್ಲಿ ಕರ್ತನ ಪ್ರಸನ್ನತೆಯಲ್ಲಿರುವುದಕ್ಕೆ ಪ್ರಯತ್ನ ಪಡುತ್ತಿದ್ದೀರಲ್ವ? ಕರ್ತನಿಗೆ ಸ್ತೋತ್ರ. ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅನೇಕರ ಜೀವಿತದಲ್ಲಿ ಕೆಲವು ಬಂಧನಗಳು, ಕೆಲವು ಶಾಪಗಳು, ಕೆಲವು ರೀತಿಯಾದಂಥ ಸೆರೆಮನೆಯೋಪಾದಿಯಂಥ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಸೆರೆಮನೆ ಅಂದರೆ ನಿಮಗೆ ಗೊತ್ತಲ್ವಾ? ಅಲ್ಲಿ ನಮಗೆ ಸ್ವಾತಂತ್ರ್ಯ ಇರುವುದಿಲ್ಲ. ಬೇರೆಯವರು ಹೇಳಿದ ಹಾಗೆ, ಬೇರೆಯವರು ಇಟ್ಟ ರೂಲ್ಸ್ನ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಅನೇಕ ಸಾರಿ ನಮ್ಮ ಮನೆಯಲ್ಲಿಯೇ, ನಮ್ಮ ಜೀವಿತದಲ್ಲಿಯೇ ನಮಗೆ ಸ್ವಾತಂತ್ರ್ಯ ಇರುವುದಿಲ್ಲ. ಸೆರೆಮನೆಯೇನೋ ಅಂತ ಅನಿಸುತ್ತದೆ. ನಮ್ಮ ಮನೆಯೇ ಅರಮನೆ ಥರ ಅನಿಸಲ್ಲ, ಸೆರೆಮನೆ ಥರ ಅನಿಸ್ತಾ ಇರ್ತದೆ. ಹಾಗಾದರೆ ಇವತ್ತು ದೇವರು ನಮ್ಮೊಟ್ಟಿಗೆ ಏನು ಮಾತಾಡಲಿಕ್ಕಿದ್ದಾನೋ ನೋಡೋಣ ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ 85ನೇ ಕೀರ್ತನೆ 1 ವಚನ. ಯೆಹೋವನೇ, ನಿನ್ನ ದೇಶವನ್ನು ಕಟಾಕ್ಷಿಸಿದ್ದಿ, ಯಾಕೋಬ್ಯರನ್ನು ಸೆರೆಯಿಂದ ಬಿಡಿಸಿ ಬರಮಾಡಿದ್ದಿ ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ. ಹೌದು ಪ್ರಿಯ ದೇವಜನವೇ, ಯಾವುದೋ ಒಂದು ವ್ಯಕ್ತಿ ಒಂದು ಕುಡುಕತನಕ್ಕೆ, ಕೆಟ್ಟತನಕ್ಕೆ, ಇಲ್ಲವೇ ಯಾವುದೋ ಒಂದು ವ್ಯಕ್ತಿಯ ಮೋಡಿಗೆ, ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡಿರುವುದಾದರೆ ಆ ವ್ಯಕ್ತಿಯನ್ನು ನಾವು ಬುದ್ಧಿ ಹೇಳಿ ಬದಲಾಯಿಸೋಕ್ಕೆ ಆಗದೇ ಇರಬಹುದು. ಕರ್ತನ ಕೃಪೆ ಆ ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಹೌದು, ಕರ್ತನು ಬಿಡುಗಡೆ ಮಾಡಿದರೆ ನಮಗೆ ನಿಜವಾಗಿಯೂ ಬಿಡುಗಡೆ ಆಗ್ತದೆ. ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿಲ್ಲ ಅಂದರೆ ನಮಗೆ ಬಿಡುಗಡೆನೇ ಆಗುವುದಿಲ್ಲ. ಕೆಲವು ಸಾರಿ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಮ್ಮ ಮನೆಯೇ ನಮಗೆ ಸೆರೆಮನೆ ಥರ ಅನ್ನಿಸ್ತಾ ಇರ್ತದೆ. ನಾವು ಕೆಲಸಕ್ಕೆ ಹೋದ ಜಾಗದಲ್ಲಿ ನಾವು ಸಂತೋಷವಾಗಿ ಕೆಲಸ ಮಾಡಿಕೊಂಡು ಬರಬೇಕು. ಆದರೆ ಕೆಲಸಕ್ಕೆ ಹೋಗುವುದು ಏನೋ ದೊಡ್ಡ ಕಷ್ಟದಿಂದ, ಅದೊಂದು ಸೆರೆಮನೆಯೇನೋ ಅನ್ನೋ ರೀತಿಯಲ್ಲಿ ನಾವು ಹೋಗ್ತಾ ಇರ್ತೇವೆ. ಯಾಕೆಂದರೆ ಅರಮನೆ ಅಂದರೆ ಅದು ಆಶೀರ್ವಾದ, ವಿಶಾಲವಾಗಿರುತ್ತದೆ. ಅಲ್ಲಿ ಎಲ್ಲ ರೀತಿಯಾದಂಥ ಆಶೀರ್ವಾದಗಳು ಇರ್ತವೆ. ಸೆರೆಮನೆ ಆ ರೀತಿಯಾಗಲ್ಲ. ಇಕ್ಕಟ್ಟು, ಕತ್ತಲು, ಅಲ್ಲಿ ಕಷ್ಟ, ಶಿಕ್ಷೆ, ಶಾಪ, ಎಲ್ಲ ಕೈದಿಗಳು, ಎಲ್ಲ ಕೆಟ್ಟವರು ಅಲ್ಲಿ ಇರುವುದನ್ನು ನಾವು ನೋಡುತ್ತಾ ಇರ್ತೇವೆ. ಇವತ್ತು ಕೆಲವು ಸಾರಿ ನಮ್ಮ ಜೀವಿತಗಳು ಕೂಡ ಏನೋ ಜನರ ಮಧ್ಯದಲ್ಲಿ ಒಂದು ಸಮಾಧಾನವೇ ಇರುವುದಿಲ್ಲ. ಎಲ್ಲರ ಮಧ್ಯದಲ್ಲಿ ಸಂತೋಷವಾಗಿರಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕೆ ಜನರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ? ಯಾಕೆ ನನ್ನನ್ನು ಅವರ ಮಗಳ ಥರ ನೋಡ್ಕೋಬಾರ್ದು? ಯಾಕೆ ನನ್ನನ್ನು ಅವರ ಸಹೋದರನ ಥರ ನೋಡ್ಕೊಳ್ಬಾರ್ದು? ಆಫೀಸ್ಗೆ ಹೋಗುವಾಗ ನಾವು ಅಂದುಕೊಳ್ತೇವೆ, ನಾನು ಇವರಿಗೆ ಪ್ರೀತಿ ತೋರಿಸ್ತೀನಲ್ವಾ, ಆದರೆ ಇವರು ನನ್ನನ್ನು ದ್ವೇಷ ಮಾಡ್ತಾರೆ ಅಲ್ವಾ. ನಾನು ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಆದರೆ ಕೆಲವರು ಸುಮ್ಮನೆ ಇದ್ದುಕೊಂಡೇ ಆರಾಮಾಗಿರ್ತಾರೆ. ಕೆಲವರು ಊರುಗಳಲ್ಲಿ ಸುಮ್ಮನೆ ಅವರು ಏನೂ ಕೆಲಸ ಮಾಡಲ್ಲ ಸರಿಯಾಗಿ, ಅವರಿಗೆ ಹಣದ ಮೇಲೆ ಹಣ ಬರ್ತಾ ಇರ್ತದೆ. ಆದರೆ ನಮಗೆ ಆ ರೀತಿಯಾಗಿ ಆಗೋದಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಗಳನ್ನು ನಾವು ನೋಡುವಾಗ ನಮಗೇನು ಅನಿಸುತ್ತಂದರೆ, ನಮ್ಮ ಜೀವಿತ ಸೆರೆಮನೆ, ಪರರ ಜೀವಿತ ಅರಮನೆ ರೂಪದಲ್ಲಿರ್ತದೆ. ಯಾಕೆ ದೇವರೇ, ನಾನೇನು ಮಾಡಿದ್ದೇನೆ? ನಾನು ನಂಬುತ್ತಾ ಇಲ್ವಾ? ಪ್ರಾರ್ಥನೆ ಮಾಡ್ತಾ ಇಲ್ವಾ? ನಾನು ನೀತಿ ನ್ಯಾಯದಿಂದ ಇರ್ತಾ ಇಲ್ವಾ? ಆದರೆ ನನ್ನ ಜೀವಿತ ಸೆರೆಮನೆಯೋಪಾದಿಯಲ್ಲಿಯೂ, ಅವರ ಜೀವಿತ ಅರಮನೆಯೋಪಾದಿಯಲ್ಲಿಯೂ ಇದೆ. ಯಾಕೆ ಎಂಬ ಪ್ರಶ್ನೆ ನಮಗೆ ಕಾಡ್ತಾ ಇರ್ತದೆ ಯೋಚನೆ. ನಿಜನ ಇಲ್ವಾ? ಹೌದಾ ಇಲ್ವಾ? ಆಫೀಸುಗಳಲ್ಲಾಗಲಿ, ಮನೆಗಳಲ್ಲಾಗಲಿ, ಸಭೆಗಳಲ್ಲಾಗಲಿ, ಕೆಲವು ಕಡೆಯಲ್ಲಿ ಹೋಗುವಾಗ ನನಗೆ ಮಾತ್ರ ಯಾಕೆ ಹೀಗೆ ನಡೆಯುತ್ತದೆ, ನನ್ನ ಜೀವಿತದಲ್ಲಿ ಮಾತ್ರ ಈ ರೀತಿಯಾದಂಥ ಯಾಕೆ ಅನುಭವ ಇರುತ್ತದೆ ಅಂತ ನೀವು ಅನೇಕ ಸಾರಿ ಅಂದುಕೊಂಡಿರ್ಬೋದು. ನಮ್ಮ ಜೀವಿತ ಹಾಗೇನೆ, ನಮಗೆ ಸೆರೆಮನೆಯೋಪಾದಿ ಅಂತ ಅನುಭವ ನಮಗಾಗುತ್ತದೆ ಹೊರತು ಅರಮನೆಯೋಪಾದಿಯಲ್ಲಿ ಆಗೋದಿಲ್ಲ. ನೋಡಿ, ಅದಕ್ಕೆ ದೇವರ ವಾಕ್ಯ ಇವತ್ತು ಹೇಳುವಂಥ ಮಾತೇನೆಂದರೆ, ನಿನ್ನ ದೇಶವನ್ನು ಕಟಾಕ್ಷಿಸಿದ್ದಿ. ಅಂದರೆ ಇವತ್ತು ನನ್ನನ್ನು ನಿಮ್ಮನ್ನು ದೇವರು ಕಟಾಕ್ಷಿಸಿದರೆ ನಮ್ಮ ಪರಿಸ್ಥಿತಿಯನ್ನು ಆತನು ಬದಲಾಯಿಸ್ತಾನೆ.
ಇಲ್ಲದೆ ಹೋದರೆ ನಮ್ಮ ಪರಿಸ್ಥಿತಿ, ನಾವು ಅರಮನೆಯಲ್ಲಿದ್ದರೂ ಕೂಡ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ನಿಮಗೆ ಕೆಲಸ ಇದೆ. ಎಷ್ಟೋ ಜನಕ್ಕೆ ಸಂತಾನ ಭಾಗ್ಯ ಇಲ್ಲ, ನಿಮಗೆ ಸಂತಾನ ಭಾಗ್ಯ ಇದೆ. ಎಷ್ಟೋ ಜನರ ಕುಟುಂಬದಲ್ಲಿ ಒಳ್ಳೆಯ ಜೀವಿತ ಇಲ್ಲ, ನಿಮ್ಮ ಕುಟುಂಬದಲ್ಲಿದೆ. ಆದರೆ ಕೆಲವು ಸಾರಿ ಬೇರೆ ಯಾವುದೋ ಒಂದು ಕೊರತೆಯ ನಿಮಿತ್ತವಾಗಿ, ಯಾವುದೋ ಒಂದು ಕಷ್ಟದ ನಿಮಿತ್ತವಾಗಿ ನಿಮ್ಮ ಅರಮನೆಯೋಪಾದಿಯಲ್ಲಿರಬೇಕಾದಂಥ ಮನೆಯೂ ಅಷ್ಟೇ, ಮನಸ್ಸು ಅಷ್ಟೇ ಸೆರೆಮನೆಯೋಪಾದಿಯಲ್ಲಿ ಇರುವುದನ್ನು ನೋಡುವಾಗ ಅಯ್ಯೋ ಎಲ್ಲ ಇದೆಯಲ್ವಾ, ಆದರೆ ಏನೋ ನೆಮ್ಮದಿ ಇಲ್ಲ. ಎಲ್ಲ ಚೆನ್ನಾಗಿದೆ, ಆದರೆ ಏನೋ ಕಷ್ಟ. ಯಾವುದೋ ಒಂದು ಕಾರಣದ ನಿಮಿತ್ತವಾಗಿ ನಿಮ್ಮ ಜೀವಿತ ಸೆರೆಮನೆಯೋಪಾದಿಯಲ್ಲಿ ಇದ್ದರೆ ದೇವರ ವಾಕ್ಯ ಇವತ್ತು ಹೇಳ್ತಾ ಇದೆ, ಕರ್ತನು ನಿಮ್ಮನ್ನು ಕಟಾಕ್ಷಿಸಬೇಕು. ನಿಮ್ಮ ಸ್ಥಿತಿಯು ಮಾರ್ಪಡಬೇಕಾದರೆ, ನಿಮ್ಮನ್ನು ದೇವರು ಆ ಸ್ಥಿತಿಯಿಂದ ಹೊರಗಡೆ ತರಬೇಕಾದರೆ ದೇವರ ಕಟಾಕ್ಷ ಅನ್ನೋದು ಇರಬೇಕು. ದೇವರು ಕರುಣಿಸದೆ ಅಂದರೆ ಕಟಾಕ್ಷಿಸದೆ ಹೋದರೆ ನಮ್ಮನ್ನು ನಾವೇ ಬಿಡುಗಡೆ ಮಾಡಿಕೊಳ್ಳಲಾರೆವು. ಇಲ್ಲಿ ಹೇಳುತ್ತಾ ಇದೆ, ಯಾಕೋಬ್ಯರನ್ನು ಸೆರೆಯಿಂದ ಬಿಡಿಸಿ ಬರಮಾಡಿದ್ದಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ನೀವು ನಾನು ಕೂಡ ಕೆಲವು ಬಂಧನಗಳಲ್ಲಿ, ಸೆರೆಗಳಲ್ಲಿ, ಸಂಕಟಗಳಲ್ಲಿ ಬಿದ್ದಿರಬಹುದು. ನಮ್ಮನ್ನು ಬಿಡಿಸುವವನು ಕರ್ತನೇ, ಆದರೆ ಕರ್ತನು ನಮ್ಮನ್ನು ಕಟಾಕ್ಷಿಸಬೇಕು. ಆತನ ಕಟಾಕ್ಷವೇ ನಮಗೆ ಬಿಡುಗಡೆಯು, ರೋಗ ಸೌಖ್ಯವೂ ಸಹಾಯವೂ ಉಂಟಾಗ್ತದೆ. ನಾವು ಹೋಶೇಯನ ಗ್ರಂಥದಲ್ಲಿ ನಮ್ಮನ್ನು ಕರ್ತನು ಬಿಡಿಸದೇ ಇರೋದಕ್ಕೆ ಕಾರಣ ಏನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಹೇಳ್ತದೆ, ನಮ್ಮ ಜೀವಿತವು ಬಿಡುಗಡೆ ಹೊಂದದೇ ಇರುವುದಕ್ಕೆ ಕಾರಣ ನಮ್ಮ ಹೃದಯಗಳ ಕಾಠಿಣ್ಯತ್ವ, ನಮ್ಮ ಹೃದಯದ ಕಠಿಣತ್ವ, ಅದು ನಮಗೆ ಬಿಡುಗಡೆಯನ್ನು ಕೊಡುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತದೆ. ಹೋಶೇಯನ ಗ್ರಂಥ 14ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಇಸ್ರಾಯೇಲೇ, ನೀನು ಹಿಂತಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೋ. ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿ ಬಿದ್ದಿ. ಪಶ್ಚಾತ್ತಾಪದ ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂತಿರುಗಿ ಬಾ ಅನ್ನೋ ರೀತಿಯಲ್ಲಿ ಇದೆ. ಇನ್ನು ಉಳಿದ ವಾಕ್ಯಗಳನ್ನು ನಾನು ಹಾಗೆ ನಿಮಗೆ ಓದಿ ವಿವರಿಸುತ್ತೇನೆ. ಇಲ್ಲಿ ಹೇಳ್ತಾ ಇದೆ, ಇಸ್ರಾಯೇಲೇ, ನೀನು ಹಿಂತಿರುಗಿ ನಿನ್ನ ದೇವರಾದ ಕರ್ತನನ್ನು ಸೇರಿಕೋ ಅಂತ ಹೇಳ್ತದೆ. ಹಿಂತಿರುಗಿ ಬಾ, ಹಿಂತಿರುಗಿ ನೀನು ಬರಬೇಕು. ಅದು ಬಹಳ ಮುಖ್ಯವಾದಂಥ ಕಾರ್ಯ. ನಾವು ಹಿಂತಿರುಗಿ ಬರಲಿಲ್ಲ ಅಂದರೆ ಯಾವ ಪ್ರಯೋಜನವೂ ಇಲ್ಲ. ತಪ್ಪಿ ಹೋದ ಮಗನು ಹಣ ಇರುವಾಗ, ಸ್ನೇಹಿತರಿರುವಾಗ, ವಿದೇಶಗಳಿಗೆ ಹೋಗುವಾಗ ತಂದೆಯ ಜ್ಞಾಪಕನೂ ಬರಲಿಲ್ಲ, ಮನೆಗೆ ಹೋಗಬೇಕು ಅಂತ ಅನಿಸಲೇ ಇಲ್ಲ. ಯಾಕೆ? ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಸ್ನೇಹಿತರಿದ್ದಾರೆ. ಕೆಲವರು ಹೇಳ್ತಾರೆ, ಪ್ರಾಣ ಕೊಡೋ ಸ್ನೇಹಿತರು, ಪ್ರಾಣ ಕೊಡೋ ಫ್ರೆಂಡ್ಸ್ ಇದ್ದಾರೆ. ಆದರೆ ಫ್ರೆಂಡ್ಶಿಪ್ ಯಾವತ್ತೂ ನಿರಂತರವಾಗಿರಲ್ಲ. ಒಂದು ದಿವಸದ ಹಾಗೆ ಇನ್ನೊಂದು ದಿವಸ ಇರಲ್ಲ. ಹಣ ಇರುವ ತನಕ, ನಿನ್ನ ಕೈ ನಡೆಯುವ ತನಕ, ನಿನ್ನ ಜೀವಿತ ಚೆನ್ನಾಗಿರುವ ತನಕ ಸ್ನೇಹಿತರು, ಬಂಧುಗಳು ಎಲ್ಲರೂ ನಿಮ್ಮ ಸುತ್ತಲೂ ಇರುತ್ತಾರೆ, ಜೊತೆಯಲ್ಲಿರುತ್ತಾರೆ, ಜೊತೆಯಲ್ಲಿ ನಡೆಯುತ್ತಿರುತ್ತಾರೆ. ಯಾವಾಗ ನಿಮ್ಮ ಹತ್ರ ಹಣ ಆಗೋಗುತ್ತೋ, ಕೆಲಸ ಇರಲ್ವೋ, ನೀವು ಆಶೀರ್ವಾದಕರವಾಗಿರಲ್ವೋ, ಎಲ್ಲರೂ ಒಬ್ಬರಾಗಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತಾರೆ. ಪ್ರಿಯ ದೇವಜನವೇ, ಈ ತಪ್ಪಿ ಹೋದ ಮಗನ ಜೀವಿತದಲ್ಲಿಯೂ ಕೂಡ ಹಾಗೆಯೇ ಎಲ್ಲರೂ ಅವನನ್ನು ಕೈ ಬಿಟ್ಟು ಹೋದರು. ಕೆಲಸ ಇಲ್ಲ, ಹಣ ಇಲ್ಲ, ಸ್ನೇಹಿತರಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅವನು ಒಂದು ಕೆಲಸ ಮಾಡ್ತಾ ಇದ್ದ. ಏನಂದರೆ, ಹಂದಿಗಳಿಗೆ ಕೊಡುವ ಊಟವನ್ನಾದರೂ ತಿಂದು ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಿದ್ದನು. ಆದರೆ ಅವನಿಗೆ ಆ ಅವಕಾಶವೂ ಕೂಡ ಸಿಗಲಿಲ್ಲ. ಆಗ ತುಂಬ ನೊಂದುಕೊಳ್ಳುತ್ತಾನೆ. ಆಗ ಆಲೋಚನೆ ಮಾಡ್ತಾನೆ, ಅಯ್ಯೋ, ನಾನು ನನ್ನ ತಂದೆಯ ಮನೆಗೆ ಹಿಂತಿರುಗಿ ಹೋಗಬೇಕು ಎಂಬುದಾಗಿ. ಪ್ರೀತಿಯ ದೇವಜನವೇ, ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ಕೂಡ ತಂದೆಯ ಪ್ರೀತಿಯನ್ನು ನೆನೆಸುವಾಗ, ಸ್ವಂತ ಮನೆಯನ್ನು, ಸ್ವಂತವರ ಪ್ರೀತಿಯನ್ನು ನೆನೆಸುವಾಗ, ಅಯ್ಯೋ, ನಾನು ಯಾಕೆ ಕಷ್ಟಪಡ್ತಾ ಇದ್ದೇನೆ, ನಾನು ಹಿಂತಿರುಗಿ ನಮ್ಮ ಮನೆಗೆ ಹೋಗ್ಬಿಡಬೇಕು, ಹಿಂತಿರುಗಿ ನಮ್ಮವ್ರ ಹತ್ರ ಹೋಗ್ಬಿಡಬೇಕು. ಅನೇಕ ಜನರು ಸಿಟಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ವಿದೇಶಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅವರ ಆಸೆ ಏನಂದರೆ, ಅಯ್ಯೋ, ಇಲ್ಲಿ ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ, ನಾನು ಹಿಂತಿರುಗಿ ನನ್ನ ಸ್ವಂತ ಊರಿಗೆ ಹೊರಟೋಗ್ಬೇಕು, ನನ್ನ ಅಪ್ಪ ಅಮ್ಮ ಹತ್ರ ಹೋಗ್ಬಿಡ್ಬೇಕು. ಅವರ ಹತ್ರ ಹೋಗಿ ಇದ್ದರೆ ಗೊತ್ತಾ ನಿಮಗೆ, ವಯಸ್ಸಾದ ಅಪ್ಪ ಅಮ್ಮ ಕೂಡ ನಿಮಗೆ ವಯಸ್ಸಿದ್ದರೂ ನಿಮಗೆ ಒಳ್ಳೆಯ ಅಡುಗೆ ಮಾಡಿಕೊಡ್ತಾರೆ, ನಿಮಗೆ ಬಟ್ಟೆ ಒಗೆದು ಕೊಡ್ತಾರೆ, ನಿಮಗೆ ಏನು ಬೇಕೋ ಅದು ಸಲಕರಣೆಗಳನ್ನು ಮಾಡ್ತಾರೆ. ಅವ್ರಿಗೆ ವಯಸ್ಸಾಗೋಗಿರ್ಬೋದು, ಆದರೆ ನೀವು ಯಾಕೆ ಹಿಂತಿರುಗಿ ಹೋಗ್ತೀರ ಗೊತ್ತಾ? ಅಪ್ಪ ಅಮ್ಮ ನಿಮ್ಮನ್ನು
ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಎಲ್ಲೂ ಸಿಗದೇ ಇರುವ ಆನಂದ, ಎಲ್ಲೂ ಸಿಗದೇ ಇರುವ ತೃಪ್ತಿ ಮನೆಯಲ್ಲಿ ಸಿಗುತ್ತೆ ಅಂತ ನೀವು ಅಂದುಕೊಳ್ಳುತ್ತೀರಾ ಪ್ರಿಯ ದೇವಜನವೇ? ಹಾಗಾದರೆ ಇಹಲೋಕದಲ್ಲಿ ಇಷ್ಟೊಂದು ಆಲೋಚಿಸುವ ನೀವು ನಾನು, ಪರಲೋಕದ ತಂದೆಯಾದ ದೇವರು ಕೂಡ ನಮ್ಮ ಕುರಿತಾಗಿ ಹೀಗೆ ಆಲೋಚನೆ ಮಾಡಿ, ಅಯ್ಯೋ ನನ್ನ ಮಗನು ಹಿಂತಿರುಗಿ ಬಂದರೆ ಚೆನ್ನಾಗಿರ್ತಾ ಇತ್ತು, ನನ್ನ ಮಗಳು ಹಿಂತಿರುಗಿ ಬಂದರೆ ಚೆನ್ನಾಗಿರ್ತಾ ಇತ್ತು. ಇವತ್ತು ದೇವರ ವಾಕ್ಯ ಹೇಳ್ತದೆ, ನಿನ್ನ ದೇವರಾದ ಯೆಹೋವನನ್ನು ಹಿಂತಿರುಗಿ ಸೇರಿಕೋ. ಯಾಕೆ ಹಿಂತಿರುಗಿ ಸೇರಿಕೋ? ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿ ಬಿದ್ದಿ, ನೀನು ಮಾಡಿದ ತಪ್ಪು ತೀರ್ಮಾನದಿಂದಲೇ. ತಪ್ಪಿ ಹೋದ ಕುಮಾರನ ದೃಷ್ಟಾಂತದಲ್ಲಿ ನಾವು ನೋಡುತ್ತೇವೆ, ತಂದೆ ಹೇಳುತ್ತಾನೆ, ಮಗನೇ ಬೇಡ ಮಗನೇ, ಇಲ್ಲಿ ಏನು ಕಡಿಮೆ ಆಗಿದೆ ನಿನಗೇನಾಗಿದೆ? ಅವನು ಹೇಳ್ತಾನೆ, ನನಗೆ ಸ್ವಾತಂತ್ರ್ಯ ಇಲ್ಲ, ನಾನು ಯವನಸ್ಥ, ನಾನು ಎಂಜಾಯ್ ಮಾಡಬೇಕು ಲೈಫು, ನಿಮ್ಮ ಥರ ಇರೋಕ್ಕಾಗಲ್ಲ, ನಾನು ಹೋಗಬೇಕು ಅಂತ ಹೇಳಿದ. ತಂದೆ ಎಷ್ಟು ಅವನಿಗೆ ಹೇಳಿದ್ದಿರಬಹುದು, ಆದರೂ ಅವನು ಕೇಳಲಿಲ್ಲವಾಗಿರಬಹುದು, ಅವನು ಹೊರಟೇ ಹೋದ. ಇವತ್ತು ನಾವು ಅಷ್ಟೇ ಎಲ್ಲೋ ದೂರದ ಬೆಟ್ಟ ನುಣ್ಣಗೆ ಅನ್ನೋ ರೀತಿಯಲ್ಲಿ, ದೇವರೇ ಅಲ್ಲಿ ಚೆನ್ನಾಗಿರುತ್ತೆ ಲೈಫು, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ದೇವರೇ ಅಂತ ಬಿಟ್ಬಿಟ್ಟು ದೇವರನ್ನು ತೊರೆದು ಬಿಟ್ಟು ನಾವು ಹೋಗ್ಬಿಡ್ತೇವೆ. ಅದಕ್ಕೆ ಹೇಳ್ತಾ ಇದೆ, ನೀನು ನಿನ್ನ ಅಪರಾಧದಿಂದಲೇ ಮುಗ್ಗರಿಸಿ ಬಿದ್ದಿ. ನಾನು ಹೇಳುತ್ತೇನೆ, ಕೆಲವರ ಕುಡುಕತನ, ಕೆಟ್ಟತನ, ಅನೈತಿಕತೆ, ಪಾಪ, ಎಲ್ಲ ವಿಧವಾದಂಥ ದ್ರೋಹಗಳು, ಮಾಡಬಾರದ ಕೆಲಸಗಳು, ಆಲೋಚನೆಗಳು, ಇವುಗಳ ನಿಮಿತ್ತವಾಗಿಯೇ ಕೆಲವು ಸಾರಿ ನಮ್ಮ ಕುಟುಂಬಗಳು, ನಮ್ಮ ಜೀವಿತಗಳು ಹಾಳಾಗಿ ಹೋಗಿರುತ್ತವೆ. ಇದು ಮತ್ತೆ ನಾವು ಮುಗ್ಗರಿಸಿದ್ದೇವೆ, ತಪ್ಪು ಮಾಡಿಬಿಟ್ಟಿದ್ದೇವೆ, ನಮ್ಮ ಕೇಡಿಗೆ ನಾವೇ ಗುಣಿ ಅಗೆದುಕೊಂಡಾಗಿದೆ. ಈಗ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಅಪರಾಧದಿಂದಲೇ ನೀನು ಮುಗ್ಗರಿಸಿದ್ದಿ. ಇದು ಸತ್ಯವಾದ ಮಾತು. ಇವತ್ತು ನಮ್ಮ ಜೀವಿತ ಏನಾಗಿಬಿಟ್ಟಿದೆ, ನಮ್ಮ ಅಪರಾಧದಿಂದಲೇ ಮುಗ್ಗರಿಸಲ್ಪಟ್ಟಿದೆ, ಸೆರೆಮನೆಗೆ ಹೋಗುವ ಸ್ಥಿತಿಗೆ ಬಂದುಬಿಟ್ಟಿದೆ. ನಾವಿರುವ ಜಾಗದಲ್ಲಿ ನೆಮ್ಮದಿ ಇಲ್ಲ, ನಮ್ಮ ಜೀವಿತದಲ್ಲಿ ಸಂತೋಷ ಇಲ್ಲ. ಎಷ್ಟೇ ಇದ್ದರೂ ಏನೋ ಒಂದು ಅಸಂತೃಪ್ತಿ ನಿಮ್ಮಲ್ಲಿ ಕಾಡ್ತಾ ಇದೆಯಾ? ಪ್ರಿಯ ದೇವಜನವೇ, ಇವತ್ತು ದೇವರ ವಾಕ್ಯ ಹೇಳ್ತದೆ, ನೀನು ಮುಗ್ಗರಿಸಿದ್ದೀಯಾ, ಕಾರಣ ಅಪರಾಧದಿಂದ ನೀನು ಈ ಥರ ಅನುಭವಿಸ್ತಾ ಇದೆಯಾ, ಕರ್ತನ ಕಡೆಗೆ ಹಿಂತಿರುಗು ಅಂತ ಹೇಳ್ತಾ ಇದೆ. ನೀವು ಹೇಳ್ಬೋದು, ಪ್ರತಿನಿತ್ಯ ವಾಕ್ಯ ಓದ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ಚೆನ್ನಾಗಿದೆ, ಇನ್ನೇನು ಇಲ್ಲ, ಇನ್ನು ಏನೋ ತಡೆ ಆಗ್ತಾ ಇದೆ, ಇನ್ನು ಏನೋ ತೊಂದರೆ ಇದೆ, ಅದನ್ನು ಸರಿಪಡಿಸಿಕೊಳ್ಬೇಕು. ಇನ್ನು ಮುಂದಿನ ವಾಕ್ಯ ಹೇಳ್ತದೆ, ಪಶ್ಚಾತ್ತಾಪದ ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂತಿರುಗಿ ಅಂತ ಹೇಳ್ತದೆ. ತಪ್ಪಿ ಹೋದ ಮಗನ ದೃಷ್ಟಾಂತದಲ್ಲಿ ಅವನೇನು ಮಾಡ್ದ? ಪಶ್ಚಾತ್ತಾಪ ಪಡ್ತಾನೆ. ಅಯ್ಯೋ, ನಾನು ನಮ್ಮಪ್ಪ ಮನೆಗೆ ಹೋಗಿ ಮತ್ತೆ ಪಾಲು ಕೇಳ್ತೀನಿ ಅಂತ ಅಂದ್ಕೊಳ್ಳಿಲ್ಲ ಅವನು. ಬದಲಾಗಿ ನಮ್ಮಪ್ಪ ಮನೆಗೆ ಹೋಗ್ತೀನಿ, ಆದರೆ ಮನೆಗೆ ಹೋದ ಮೇಲೆ ನಾನೊಂದು ಸೇವಕನ ರೀತಿಯಲ್ಲಿರ್ತೀನಿ. ನೋಡಿದ್ರಾ, ನಾನಲ್ಲೋಗಿ ಕೆಲಸದ ಆಳುಗಳ ಥರ ಇರ್ತೀನಿ. ನಮ್ಮ ಮನೆಯಲ್ಲಿ ಕೆಲಸ ಮಾಡೋರ ಪರಿಸ್ಥಿತಿನೇ ಎಷ್ಟೋ ಚೆನ್ನಾಗಿದೆ. ಹಾಗಿರುವಾಗ ನಾನು ಒಂದು ಕೆಲಸದ ಆಳು ಥರ ಹೋಗಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ. ಇಲ್ಲಿ ಈ ಸ್ಥಿತಿಯಲ್ಲಿರೋದಕ್ಕಿಂತ ನನ್ನ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ದಾಸನಾಗಿರೋದು ಒಳ್ಳೆಯದು. ನೋಡಿ, ಅದು ಪಶ್ಚಾತ್ತಾಪದ ಹೃದಯ. ಯಾವಾಗ ನಾವು ಪಶ್ಚಾತ್ತಾಪ ಪಡ್ತೀವೋ ಪರವಾಗಿಲ್ಲ, ನೀವೇನು ಹೇಳಿದರೆ ಅದು ಮಾಡ್ತೀನಿ, ನೀವು ಹೆಂಗೆ ಹೇಳಿದ್ರೆ ಹಂಗೆ ನಡ್ಕೊಳ್ತೀನಿ ಅನ್ನೋ ಹೃದಯ ಬರ್ತದೆ. ಇಲ್ಲ ಅಂದರೆ ರೂಲ್ಸ್ ಇಡ್ತಾರೆ. ನೋಡಿ, ನಾನು ಬರಬೇಕಾದ್ರೆ, ನಾನು ಇಂಥ ಕೆಲಸ ಮಾಡಬೇಕಾದ್ರೆ, ನಾನು ಹಿಂಗಿರಬೇಕಾದ್ರೆ ಅಂತ ರೂಲ್ಸ್ ಇಡ್ತಾರೆ. ಪಶ್ಚಾತ್ತಾಪದ ಹೃದಯ ಏನು ಮಾಡ್ತದೆ ಗೊತ್ತಾ? ನಾನಿದ್ದಾಗೇ ಬರ್ತೇನೆ, ಇಲ್ಲ ನನಗೇನು ಬೇಡ, ನನಗೆ ಇದು ಸಾಕು ಅಂತ ಹೇಳಿ ಪಶ್ಚಾತ್ತಾಪ ರೂಪದಿಂದ ಬರ್ತಾನೆ. ತಪ್ಪಿ ಹೋದ ಮಗನು ಬರುವಾಗ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾನೆ. ನನ್ನ ಅಪ್ಪ ಹತ್ರ ಹೋಗುವಾಗ ಹೇಳಬೇಕು, ಅಪ್ಪ ನಿನಗೆ ವಿರುದ್ಧವಾಗಿಯೂ ಪರಲೋಕದ ದೇವರಿಗೆ ವಿರುದ್ಧವಾಗಿಯೂ ನಾನು ಪಾಪ ಮಾಡಿದ್ದೇನೆ ಎಂದು ಅಪ್ಪ ಹತ್ರ ಪಶ್ಚಾತ್ತಾಪ ಪಡಬೇಕು, ಅಪ್ಪ ಹತ್ರ ಒಪ್ಕೊಳ್ಬೇಕು, ಅಪ್ಪ ಹತ್ರ ಬೇಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾನೆ. ಆದರೆ ಬರುತ್ತಿರುವಾಗಲೇ ಏನಾಯಿತು? ನಮ್ಮ ಮುಂದೆ ಓದೋಣ. ಆದರೆ ಒಂದು ವಾಕ್ಯ ಇಲ್ಲಿ ಏನಂದರೆ, ನಮ್ಮ ಅಪರಾಧವನ್ನು ದೇವರ ಬಳಿಯಲ್ಲಿ ಏನು ಮಾಡಬೇಕು? ತೆಗೆದುಕೊಂಡು ಬಂದು ಪಶ್ಚಾತ್ತಾಪ ಪಡಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಪಶ್ಚಾತ್ತಾಪದ ಹೃದಯ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಅಂತ ಹೇಳ್ತದಲ್ವ. ಆ ರೀತಿಯಾಗಿ ನಮ್ಮ ಜೀವಿತಗಳು ಕರ್ತನ ಬಳಿಗೆ ತೆಗೆದುಕೊಂಡು ಬರುವಾಗ ದೇವರು ಹೇಳ್ತಾನೆ, ನಿನ್ನ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಪಶ್ಚಾತ್ತಾಪ ಪಡಬೇಕು, ಆಗ ನಿನ್ನ ಸೆರೆಮನೆಯ ಅರಮನೆಯ ಸ್ಥಿತಿ ಅಂತ ಆಗ್ತದೆ. ಇಲ್ಲದೆ ಹೋದರೆ ಅರಮನೆ ಕೂಡ ಸೆರೆಮನೆಯೋಪಾದಿಯಲ್ಲಿ ನಿಲ್ಲಿಸ್ತದೆ. ಆ ಮಗನು ಹಿಂತಿರುಗಿ, ತಪ್ಪಿ ಹೋದ ಮಗನು ಹಿಂತಿರುಗಿ ಬರ್ತಾನೆ. ಹೇಳ್ತದೆ, ಆನಂತರ ಹೇಳ್ತದೆ, ಆತನಿಗೆ ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು. ಅವನು ಹೇಳ್ತಾನೆ, ಅಪ್ಪ ನಾನು ಪಾಪಿ,
ನಾನು ಯೋಗ್ಯನಲ್ಲ, ನಾನು ನಿನ್ನ ಸೇವಕನಾಗಿರ್ತೇನೆ, ನಿನ್ನ ಮಗನಾಗಿರುವುದಕ್ಕೆ ನಾನು ಯೋಗ್ಯನಲ್ಲ. ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ನಿಜವಾಗಿಯೂ ಪರಿಶುದ್ಧ ದೇವರಿಗೆ ತಕ್ಕಂಥ ಮಕ್ಕಳು ನಾನು ನೀವು ಅಲ್ಲ. ಆದರೆ ದೇವರ ಪ್ರೀತಿನೇ ನಮ್ಮನ್ನು ಆ ಸ್ಥಾನಕ್ಕೆ ಕರ್ಕೊಂಡು ಬಂದಿದೆ. ಹೌದಾ ಇಲ್ವಾ? ಇಲ್ಲ, ನಮ್ಮ ಪರಿಶುದ್ಧತೆಯಿಂದ ದೇವರು ನಮ್ಮನ್ನು ಮೆಚ್ಚಲಿಲ್ಲ. ದೇವರು ತನ್ನ ಕೃಪೆ ಪ್ರೀತಿಯಿಂದ ನಮ್ಮನ್ನು ಮೆಚ್ಚುತ್ತಾ ಇದ್ದಾನೆ. ಇಲ್ಲಿ ಹೇಳುವಂಥ ಮಾತು ನಾವೇನೆಂದರೆ, ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು ಅಂತ ಹೇಳ್ತಾ ಇದೆ. ಇವತ್ತು ದೇವರಿಗೆ ನಾವು ಹೇಳಬೇಕಾಗಿರೋ ಮಾತು ಆಮೇಲೆ ಹೇಳ್ತದೆ, ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವೆವು, ಅಶ್ಶೂರವು ನಮ್ಮನ್ನು ರಕ್ಷಿಸುವುದೆಂದು ನಂಬೆವು, ಐಗುಪ್ತದ ಕುದುರೆಗಳನ್ನು ಹತ್ತೆವು, ಯಾವುದೂ ನನ್ನನ್ನು ಸರಿಪಡಿಸಲಾರದು. ದೇವರ ಪ್ರೀತಿ ಮಾತ್ರವೇ ಸರಿಪಡಿಸಲಿಕ್ಕೆ ಸಾಧ್ಯ. ಇನ್ನು ಮುಂದಕ್ಕೆ ನೀವು ಹೋದರೆ ಅಲ್ಲಿ ಹೇಳ್ತದೆ, ನಮ್ಮ ಕೈ ಕೆಲಸದ ಬೊಂಬೆಗಳಿಗೆ ನೀವು ನಮ್ಮ ದೇವರುಗಳು ಎಂದು ಇನ್ನು ಹೇಳುವುದಿಲ್ಲ, ನಾವು ಇನ್ನು ಹೇಳೆವು, ನೀನೇ ಅನಾಥರನ್ನು ಕರುಣಿಸುವಿ ಎಂಬುದಾಗಿ ಅರಿಕೆ ಮಾಡಿಕೊಳ್ಳಿರಿ. ಎಂಥ ಮಾತು! ನೀನೇ ಅನಾಥರನ್ನು ಕರುಣಿಸುವಿ ಎಂಬುದಾಗಿ ಅರಿಕೆ ಮಾಡಿಕೊಳ್ಳ್ರಿ. ಅಪ್ಪ, ನಾನು ಅನಾಥನು, ನಾನು ಕೈ ಬಿಡಲ್ಪಟ್ಟವಳಪ್ಪ, ನನಗೆ ನಿನ್ನ ಸಹಾಯ ಬೇಕಪ್ಪ, ನಿನ್ನ ಸಹಾಯವಿಲ್ಲದ ನಾನೇನು ಮಾಡಲಾರೆ ಎಂದು ನೀವು ನಾನು ಅರಿಕೆ ಮಾಡಿಕೊಳ್ಳುವುದಾದರೆ ಅಲ್ಲಿ ಹೇಳ್ತದೆ ದೇವರು, ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ಆಮೇನ್. ನೋಡಿ, ಅವನ ಹಿಂತಿರುಗಿ ಬರುತ್ತಿದ್ದಂಥ ತಪ್ಪಿ ಹೋದ ಮಗನಲ್ಲಿ ಅವನು ಬರುತ್ತಿರುವಾಗಲೇ ಒಂದು ಪಶ್ಚಾತ್ತಾಪ ತಂದೆಗೆ ಗೊತ್ತಾಯಿತು. ಅವನು ಬರುತ್ತಿರುವಾಗಲೇ ಅರ್ಥ ಆಗೋಯಿತು, ಓ, ಇವನು ಪಶ್ಚಾತ್ತಾಪ ಪಟ್ಟು ಬರ್ತಾ ಇದ್ದಾನೆ. ಗರ್ವಿಷ್ಠತನದಿಂದಲೂ ಪಾಲು ಕೇಳೋದಕ್ಕೂ ಏನೂ ಕೇಳೋದಕ್ಕೆ ಬರ್ತಾ ಇಲ್ಲ. ಬದಲಾಗಿ ದೂರದಲ್ಲಿ ಬರುವಾಗಲೇ ಅರ್ಥ ಆಯಿತು. ಅವನ ಬಟ್ಟೆ, ಅವನ ಕೂದಲು, ಅವನ ವೇಷ ನೋಡಿದ ತಕ್ಷಣ ತಂದೆಗೆ ಅರ್ಥ ಆಗೋಯಿತು. ಇವತ್ತು ಪರಲೋಕದ ತಂದೆಗೆ ದೂರದಲ್ಲಿ ನೀವಿರುವಾಗಲೇ, ಸೋತಿರುವಾಗಲೇ, ನಿಮ್ಮ ಕಷ್ಟದಲ್ಲಿ ನೀವಿರುವಾಗಲೇ ಕರ್ತನ ಕಣ್ಣು ನಿಮ್ಮನ್ನು ಕಾಣಲಿಲ್ಲವಾ? ನಿಮ್ಮ ಜೀವಿತವನ್ನು ಕರ್ತನ ಕಣ್ಣು ಕಾಣಲಿಲ್ಲವಾ? ಕರ್ತನ ಕಣ್ಣು ಕಂಡಿದೆ. ಕರ್ತನು ಖಂಡಿತ ನಿಮ್ಮನ್ನು ಕರುಣಿಸುತ್ತಾನೆ, ನಿಮಗೆ ಉಪಕಾರ ಮಾಡ್ತಾನೆ. ಯಾಕೆಂದರೆ ಆತನ ಕಣ್ಣು ನಿಮ್ಮನ್ನು ಕಂಡಿದೆ. ದೂರದಲ್ಲಿರುವಾಗಲೇ ತಂದೆ ಕಂಡು ಅವನು ಓಡಿ ಹೋಗಿ ಅಪ್ಪಿಕೊಳ್ಳುತ್ತಾನೆ. ಇವತ್ತು ಈ ವಾಕ್ಯ ಹೇಳಿದ ಹಾಗೆ ನಿಜವಾಗಿಯೂ ನಮ್ಮ ಭ್ರಷ್ಟತ್ವವನ್ನು ಪರಿಹರಿಸಿ ನಮ್ಮನ್ನು ಆತನು ಮನಪೂರ್ವಕವಾಗಿ ಪ್ರೀತಿಸ್ತಾನಂತೆ. ಇವತ್ತು ನಮ್ಮ ಹಾಗೆ ಪ್ರೀತಿಸುವುದು ನಮ್ಮ ದೇವರು, ನಮ್ಮ ಪರಲೋಕದ ತಂದೆ. ನಮ್ಮ ತಂದೆ ತಾಯಿಗಳೇ ನಮ್ಮನ್ನು ಯಥಾರ್ಥವಾಗಿ ಪ್ರೀತಿಸೋದು. ಮಿಕ್ಕಿದವರೆಲ್ಲ ಒಂದು ವೇಳೆ ಯಾವ ರೀತಿಯಾದ ಪ್ರೀತಿಸ್ತಾರೋ ಗೊತ್ತಿಲ್ಲ. ಆನಂತ ಹೇಳ್ತದೆ, ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು. ತಪ್ಪಿ ಹೋದ ಮಗನ ತಂದೆ ಅವನನ್ನು ಕೋಪಿಸ್ಕೊಳ್ಳಿಲ್ಲ, ಹೋಗಿದ್ದೆ ಹಂಗೆ ಹೋಗ್ಬಿಡು, ಮತ್ತೆ ಯಾಕೆ ಬರ್ತಾ ಇದೆಯಾ ನೀನು ಅಂತ ಅನ್ನಲಿಲ್ಲ. ಬದಲಾಗಿ ಕೋಪಿಸ್ಕೊಳ್ಳಿಲ್ಲ. ನಾನು ಇಸ್ರಾಯೇಲಿಗೆ ಇಬ್ಬನಿ ಅಂತಾಗುವೆನು. ಒಂದು ಆದರಣೆ ಅಲ್ಲಿ ಹೇಳ್ತದೆ, ತಂದೆ ಬಂದು ಆ ಮಗನನ್ನು ಅಪ್ಪಿಕೊಳ್ತಾನಂತೆ. ಯಾವಾಗ ತಂದೆ ಏನೂ ಮಾತಾಡಲಿಲ್ಲ, ಅಪ್ಪಿಕೊಳ್ಳುತ್ತಾನೋ ಅಲ್ಲಿ ಏನಾಗುತ್ತೆ, ಒಂದು ಸಂಧಾನ ಆಗೋಗ್ಬಿಡ್ತದೆ. ಆ ಮಗನ ಭಾರ ಎಲ್ಲ, ಭಯ ಎಲ್ಲ, ಆತಂಕ ಎಲ್ಲ, ಅಪ್ಪ ಏನಂತಾರೋ, ಹೇಗೆ ಅಂಗೀಕರಿಸ್ಕೊಳ್ತಾನೋ ಅನ್ನುವ ಎಲ್ಲ ಭಯ ಹೊರಟೋಯ್ತು. ಇವತ್ತು ಏಸಪ್ಪನ ಪಾದಗಳ ಬಳಿಯಲ್ಲಿ ನೀವು ಕುಳಿತುಕೊಂಡು ಪ್ರಾರ್ಥನೆ ಮಾಡಿ ಅಪ್ಪ ಎಂದು ನೀವು ಕೂಗುವುದಾದರೆ ಏಸಪ್ಪ ನಿಮ್ಮನ್ನು ಅಪ್ಪಿಕೊಳ್ಳುತ್ತಾನೆ. ನಿಮಗೆ ಒಂದು ವಿಶೇಷವಾದ ಜ್ಞಾನ, ವಿಶೇಷವಾದ ಸಮಾಧಾನ, ಕರ್ತನ ಕೃಪೆಯನ್ನು ನಿಮಗೆ ದೇವರು ಅನುಗ್ರಹಿಸಿಕೊಡುತ್ತಾನೆ. ಆತನು ನಿಮ್ಮನ್ನು ಅಪ್ಪಿಕೊಂಡು ಆಮೇಲೆ ಹೇಳುವಂಥ ಮಾತೇನೆಂದರೆ, ಆತನನ್ನು ಕರುಣಿಸುತ್ತಾನೆ ಎಂದು ಹೇಳುತ್ತದೆ. 1 ಯೋಹಾನ 1:9 ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನೆಂಬುದಾಗಿ. ದೇವಜನವೇ, ಇವತ್ತು ಆ ತಪ್ಪಿ ಹೋದವನ ದೃಷ್ಟಾಂತದಂತೆ ನೀವು ನಾನು ಇರಬಹುದು. ನಮ್ಮ ಜೀವಿತಗಳು ಖಂಡಿತವಾಗಿಯೂ ದುಃಖದಿಂದ, ದುರವಸ್ಥೆಯಿಂದ ಇದ್ದಿರಬಹುದು. ಆದರೆ ದೇವರು ಹೇಳ್ತಾನೆ, ನಮ್ಮ ದುರವಸ್ಥೆಯನ್ನು ದೇವರು ತಪ್ಪಿಸ್ತಾನಂತೆ, ನಮ್ಮ ಸೆರೆಮನೆಯ ವಾಸವನ್ನು ಬಿಡಿಸ್ತಾನಂತೆ. ತಪ್ಪಿ ಹೋದ ಮಗನಿಗೆ ಒಂದು ಸೆರೆಮನೆಯೋಪಾದಿಯಾದಂಥ ಜೀವಿತ ಇತ್ತು, ಮತ್ತೆ ಅವನು ಹಿಂತಿರುಗಿ ಅರಮನೆಗೆ ಬಂದ. ಇವತ್ತು ನನ್ನ ಪ್ರಿಯ ದೇವಜನವೇ, ಇನ್ನು ನೀವು ನಾನು ಆ ರೀತಿಯಾಗಿ ಇನ್ನೂ ಕರ್ತನ ಬಳಿಗೆ ಸರಿಯಾಗಿ ಬಂದಿಲ್ಲವಾದರೆ ಪಶ್ಚಾತ್ತಾಪ ಹೃದಯದಿಂದ ಬರೋಣ.
ದೇವರ ಬಳಿಯಲ್ಲಿ ತಗ್ಗಿಸಿಕೊಳ್ಳೋಣ, ಒಪ್ಪಿಸಿಕೊಡೋಣ. ಆಗ ದೇವರು ನಮ್ಮ ಸ್ಥಿತಿಯನ್ನು ಮಾರ್ಪಡಿಸುತ್ತಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಹೌದಪ್ಪ, ಇವತ್ತಿನ ಹೋಶೇಯನ ಗ್ರಂಥದಲ್ಲಿ ಹೇಗೆ ತಪ್ಪಿ ಹೋದ ಮಗನ ದೃಷ್ಟಾಂತಕ್ಕೆ ಸರಿಯಾಗಿ ಕರ್ತನೊಂದು ಅದ್ಭುತವಾದಂಥ ವಿವರಣೆಯನ್ನು ನೀವು ನಮಗೆ ಕೊಟ್ಟಿದ್ದೀರಾ. ಸ್ತೋತ್ರ ಸ್ವಾಮಿ. ಪ್ರತ್ಯೇಕವಾಗಿ ನಾವು ಕೂಡ ಕೆಲವು ಸಾರಿ ಅಪ್ಪ, ನಿಮ್ಮ ಕಟಾಕ್ಷವಿಲ್ಲದೆ, ಕೃಪೆ ಇಲ್ಲದೆ ನಮ್ಮ ಜೀವಿತಗಳು ಕೆಲವು ಸಾರಿ ಕರ್ತನೆ ಅಪ್ಪ ಸೆರೆಮನೆಗೆ ಒಪ್ಪಿಸಲ್ಪಟ್ಟಂತೆ ಇರುತ್ತದೆ ಸ್ವಾಮಿ. ಆದರೆ ನಿನ್ನ ವಾಕ್ಯ ಹೇಳಿದ ಹಾಗೆ ನೀವು ನಮ್ಮ ಮೇಲೆ ಕನಿಕರ ಕೃಪೆಗಳನ್ನು ತೋರಿಸಿಕೊಡುತ್ತೀರಿ. ನಮ್ಮ ಜೀವಿತಗಳನ್ನು ಅದ್ಭುತವಾದ ರೀತಿಯಲ್ಲಿ ಮಾರ್ಪಡಿಸುತ್ತೀರಿ. ಹಿಂತಿರುಗಿ ತಂದೆಯ ಬಳಿ, ಪರಲೋಕದ ಪಿತನ ಬಳಿಗೆ ಬರುವುದಕ್ಕೆ ನಮಗೆಷ್ಟೋ ಸಂತೋಷ ಅಪ್ಪ. ಯಾವಾಗ ನಿಮ್ಮ ಬಳಿಗೆ ನಾವು ಬರುತ್ತೇವೋ, ನಿಮ್ಮನ್ನು ಬೇಡುತ್ತೇವೋ, ನೀವು ಆಮೆನ್ ಜೀಸಸ್ ನಮ್ಮ ಸ್ಥಿತಿಯನ್ನು ಮಾರ್ಪಡಿಸುತ್ತೀರಿ. ತಪ್ಪಿ ಹೋದ ಮಗನಿಗೆ ತಂದೆ ಅಪ್ಪ ದೇವರೇ ಆ ಮಗನನ್ನು ಅಂಗೀಕಾರ ಮಾಡಿಕೊಂಡು ದೇವರೇ ಸ್ನಾನ ಮಾಡಿಸಿ ಹಬ್ಬವನ್ನು ಮಾಡಿ ಆ ಮಗನನ್ನು ಕರ್ತನೇ, ಈ ಮಗನು ಸತ್ತೋಗಿದ್ದನು ಮರಳಿ ಬದುಕಿದ್ದಾನೆ, ತಪ್ಪಿ ಹೋಗಿದ್ದನು ಮತ್ತೆ ಸಿಕ್ಕಿದ್ದಾನೆ, ಬನ್ನಿರಿ ಹಬ್ಬ ಮಾಡೋಣ ಎಂದು ಹೇಳಿ ಅಪ್ಪ ತಂದೆ ಸಂತೋಷಿಸುವಂತೆ ಒಂದು ಆತ್ಮವು ರಕ್ಷಿಸಲ್ಪಡುವಾಗ ಪರಲೋಕದ ದೇವರೇ ನೀವು ಕೂಡ ಹಾಗೆ ಸಂತೋಷಿಸಿ ನಿಜವಾಗಿಯೂ ಖುಷಿ ಪಡುವಂಥವರಾಗಿದ್ದೀರಪ್ಪ. ಇವತ್ತು ವಾಕ್ಯವನ್ನು ಕೇಳಿದಂಥ ನಾವು ಕೂಡ ಪಶ್ಚಾತ್ತಾಪ ಹೃದಯದೊತ್ತಿಗೆ ಕರ್ತನೆ ನಮ್ಮ ದುರವಸ್ಥೆಯನ್ನು ಅರ್ಥ ಮಾಡಿಕೊಂಡು ಎಲ್ಲೋದರೂ ನೆಮ್ಮದಿ ಇಲ್ಲದ ನನ್ನ ಜೀವಿತಕ್ಕೆ ನೀನೊಂದು ನೆಮ್ಮದಿಯನ್ನು ಕೊಡಪ್ಪ ಎಂದು ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಪಾದಗಳನ್ನೇ ಹಿಡಿದುಕೊಂಡು ಬಂದಿರುವಂಥ ಈ ಪ್ರೀತಿಯ ದೇವ ಜನರ ಜೀವಿತಗಳನ್ನು ಅನುಗ್ರಹಿಸು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪರಮೋನ್ನತನೇ, ಪರಿಶುದ್ಧನೇ, ಉನ್ನತೋನ್ನತನೇ ನಿನಗೆ ಸ್ತೋತ್ರಪ್ಪ. ಯಾರ ಸ್ಥಿತಿ ಹೀನವಾಗಿದೆಯೋ, ಯಾರ ಜೀವಿತ ಆಶೀರ್ವಾದಕರವಾಗಿಲ್ಲವೋ, ತುಂಬ ಹೀನವಾಗಿ ಆ ತಪ್ಪಿ ಹೋದ ಮಗನಪ್ಪ ಹಂದಿಯ ಊಟವನ್ನು ತಿನ್ನುವ ಸ್ಥಿತಿಗೆ ಬಂದಿದ್ದನು ಕರ್ತನೆ. ಇವತ್ತು ಸಾಲಬಾಧೆಯಿಂದ, ರೋಗಗಳಿಂದ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಏನು ತಿಂದರೂ ಅದು ಏನೋ ತಿನ್ನದ ಹಾಗೆ ಒಂದು ನಿಜವಾಗಿಯೂ ಹೀನ ಸ್ಥಿತಿಗೆ ಬಂದ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಪರಲೋಕದ ಪರಮ ತಂದೆಯಾದ ದೇವರ ನೀವು ಇವರ ಪರಿಸ್ಥಿತಿಯನ್ನು ಮಾರ್ಪಡಿಸಿ ನಜರೇತಿನ ಯೇಸುವಿನ ನಾಮದಲ್ಲಿ ನೀವು ಕರುಣೆಯನ್ನು ತೋರಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಅಪಾದೇವರೇ ಕೃಪೆ, ಕರುಣೆ, ದಯೆಗಳನ್ನು ಅವರ ಮೇಲೆ ಸುರಿಯ ಮಾಡಿ ಪರಲೋಕದ ಸ್ವರಗಳನ್ನು, ಶ್ರೇಷ್ಠವಾದ ವರಗಳನ್ನು ಅವರ ಮೇಲೆ ಕೊಟ್ಟು ತಪ್ಪಿ ಹೋದ ಮಗನು ಹಿಂತಿರುಗಿ ಬಂದಾಗ ಹೇಗೆ ಅಪಾಕರ್ತನೆ ಉನ್ನತವಾದ ಕಾರ್ಯವು ನಡೆಯಿತೋ ಅದೇ ರೀತಿಯಲ್ಲಿ ಇವರ ಜೀವಿತದಲ್ಲಿ ಸೆರೆಮನೆಯಿಂದ ಅರಮನೆಯೋಪಾದಿಯ ಕಥನೆ ಒಂದು ಅನುಭವವನ್ನು ನೀವು ಕೊಡಬೇಕೆಂದು ಬೇಡುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಅಪ್ಪ, ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ಪ್ರೀತಿಯುಳ್ಳ ದೇವಜನವೇ, ನಿಮ್ಮೆಲ್ಲರಿಗೂ ಶಾಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.